ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಸೋಮವಾರದ ಶುಭೋದಯಗಳು. ಇವತ್ತಿಂದ ನಮ್ಮ ಮಗನಿಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವನಿಗೆ ಬೇಗ ಸ್ಕೂಲಿಗೆ ಕಳಿಸಿ ನಾವು ಕೂಡ ತಿಂಡಿ ತಿಂದು ಇವಾಗ ಮೈಸೂರಿಗೆ ಹೋಗ್ಬೇಕು. ಒಂದಷ್ಟು ಐಟಮ್ ತರೋ ಅಷ್ಟು ಕೆಲಸಗಳಿದೆ. ಈಗಷ್ಟೇ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ನೋಕ್ಕೆ ಕೂತಿದ್ರಿ. ನೋಡೋಣ ಇವತ್ತಿನ ತಿಂಡಿ ವಿಶೇಷತೆ ಏನಿದೆ ಅಂತ. ನಮ್ಮ ಮನೆಯವಳು ಏನು ಮಾಡಿದಳು ನೋಡೋಣ. ತಿಂಡಿ ಎಲ್ಲ ರೆಡಿಯಾಗಿದೆ. ನಮ್ಮ ಮನೆಯವಳು ಇವಾಗ ಹಾಕೊಂಡು ಬರ್ತಾರೆ ಮೋಸ್ಟ್ಲಿ. ನೋಡೋಣ ಏನಿದೆ. ಏನಮ್ಮ ತಿಂಡಿ? ಇವತ್ತು ಜವೆ ಗೋಧಿ ಚಪಾತಿ, ಟೊಮೊಟೊ ಪಲ್ಯ, ಪಾಲಕ್ ರೈಸ್. ಸ್ನೇಹಿತರೆ, ಜವೆ ಗೋಧಿ ಚಪಾತಿ. ಜವೆ ಗೋಧಿ ಈಗಾಗಲೇ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಜವೆ ಗೋಧಿ ಏನಂತಂದರೆ ಮಾಮೂಲಿ ಗೋಧಿ ಜವೆ ಗೋಧಿಗೂ ವ್ಯತ್ಯಾಸ ಏನಂದರೆ, ಮಾಮೂಲಿ ಗೋಧಿನಲ್ಲಿ ಗ್ಲೂಟೆನ್ ಜಾಸ್ತಿ ಇರ್ತದೆ. ಮನುಷ್ಯನಿಗೆ ಗ್ಲೂಟಿನ್ ಅತಿ ಆದರೆ ಕರಳಲ್ಲಿ ಸುತ್ತಕೊಂಡು ಏನು ಪೋಷಕಾಂಶಗಳನ್ನು ಹೀರ್ಕೊಳ್ಳಲ್ಲ, ಅದು ಕಟ್ಕೊಂಡ್ಬಿಡುತ್ತೆ. ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಬಟ್ ಈ ಜವೆ ಗೋಧಿ ಇದೆಯಲ್ಲ, ಗ್ಲೂಟೆನ್ ಇದೆ, ಬಟ್ ಕಂಪೇರ್ ಟು ಹೈಬ್ರಿಡ್ ಗೋಧಿಗೆ ಹೋಲಿಸಿದ್ರೆ ಇದು ತುಂಬ ಕಡಿಮೆ. ಅಂದರೆ ತಡ್ಕೊಳ್ಳುವಂತಹ ಶಕ್ತಿ ಈಗ ಒಂದು ಮಿನಿಮಮ್ ಅಂತಲ್ಲ ಅಷ್ಟು ಗ್ಲೂಟೆನ್ ಇದೆ. ಇದೇನು ನಮಗೆ ದೇಹಕ್ಕೆ ಹಾರ್ಮ್ ಮಾಡಲ್ಲ. ಹಾಗಂತೇಳಿ ತುಂಬ ಅತಿಯಾಗಿ ತಿನ್ನೋದು ಅವಶ್ಯಕತೆ ಇಲ್ಲ. ವಾರಕ್ಕೊಂದಿನ 2 ದಿನ ತಿನ್ಬೋದು. ಮತ್ತು ಕಂಪೇರ್ ಟು ಹೈಬ್ರಿಡ್ ಗೋಧಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಈ ಜವೆ ಗೋಧಿನಲ್ಲಿ ನಿಮಗೆ ಇದು ಫೈಬರ್ ಅಂಶ ಜಾಸ್ತಿ ಇದೆ. ಫೈಬರ್ ಇತ್ತು ಅಂದರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಏನೂ ತೊಂದರೆ ಆಗಲ್ಲ. ಕಾನ್ಸ್ಟಿಪೇಷನ್ ಆಗಲಿ, ಬಾಡಿ ಹೀಟ್ ಆಗಲಿ ಏನೂ ಆಗಲ್ಲ. ಸೊ ಹಾಗಾಗಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಜವೆ ಗೋಧಿ ಬಳಸಿದ್ದಾವು ಮನೆಯಲ್ಲಿ. ಇವತ್ತು ನಮ್ಮ ಮನೆಯಲ್ಲಿ ಜವೆ ಗೋಧಿ ಚಪಾತಿ ಮತ್ತು ಟೊಮೊಟೊ ಕರಿ, ಒಂದು ಸ್ವಲ್ಪ ಪಲ್ಯ ಕರಿ ಥರ ಇದೆ. ಜೊತೆಗೆ ಇದು ಪಾಲಕ್ ಪಲಾವ್ ಅಂತ ಹೇಳ್ಬೋದು. ಪಾಲಕ್ ಸೊಪ್ಪನ್ನು ಹಾಕಿ ಪಲಾವ್ ಮಾಡಿದರೆ ಮಗ ಕೇಳ್ತಾ ಇದ್ದ ಏನು ತಿಂಡಿ ಅಂತ. ಹಾಗಾಗಿ ಆಯಿಲ್ ಕಡಿಮೆ ಹಾಕಿ ಅವನಿಗೆ ಯಾವುದೇ ರೀತಿ ನಿದ್ರೆ ಬರ್ದಂಗೆ ಒಂದು ಸ್ವಲ್ಪ ಕಡಿಮೆ ತಿನ್ನಿಸಿ ಕಳಿಸಿದ್ವಿ. ತುಂಬ ಚೆನ್ನಾಗಿದೆ. ಜೊತೆಗೆ ಕಂಚಿನ ತಟ್ಟೆ, ನಾವು ಆಲ್ವೇಸ್ ಕಂಚಿನ ತಟ್ಟೆಲೆ ಊಟ ಮಾಡೋದು ಚೆನ್ನಾಗಿರುತ್ತೆ. ಜೊತೆಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅವಾಗ ಚಿಕ್ಕದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದದನ್ನೇ, ನೆಲದ ಮೇಲೆ ಕೂತ್ಕೊಂಡು ಚಾಪೆ ಹಾಕೊಂಡು ಕೂತ್ಕೊಂಡು ಊಟ ಮಾಡೋವಂಥದ್ದು. ಅದರಲ್ಲೂ ಒಂದು ಇನ್ನೂ ವೈಜ್ಞಾನಿಕವಾಗಿ ನಿಮಗೆ ಬೇಕು ಅಂತಂದರೆ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಾವು ಕೂತ್ಕೊಂಡು ಊಟ ಮಾಡಿದ್ರೆ ಒಂದು ಒಳ್ಳೆಯ ಆರೋಗ್ಯಭರಿತವಾದ ಆಹಾರ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದಯಮಾಡಿ ಮನೆಯಲ್ಲಿ ಈ ರೀತಿಯ ಒಂದು ಪ್ರಾಕ್ಟೀಸನ್ನು ಮಾಡಿ. ಇದು ನಮ್ಮ ಸನಾತನ ಸಂಸ್ಕಾರ, ಆಹಾರ ಪದ್ಧತಿಯಾಗಿರುತ್ತೆ. ದಯಮಾಡಿ ಎಲ್ಲರೂ ಪಾಲಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.